ಕಾರಣದಿಂದಾಗಿ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿ ಚುನಾವಣೆಯನ್ನ ಸೋತು ಹೋದ್ರು. ಆ ಪ್ರಕರಣದಿಂದ ಕೋರ್ಟ್ ಅವರನ್ನ ಮುಕ್ತಗೊಳಿಸಿದೆ. ಅವರು ಕಡು ಭ್ರಷ್ಟ ಅಂತ ಹೇಳಿ ಚುನಾವಣೆಗಳನ್ನ ಗೆದ್ದರು. ಅದೇ ಕಡು ಭ್ರಷ್ಟರಲ್ಲ, ಅವರು ಪ್ರಾಮಾಣಿಕರು ಅಂತ ಈಗ ಕೋರ್ಟ್ ಅವರನ್ನ ಮುಕ್ತರನ್ನಾಗಿ ಮಾಡಿದೆ ಈ ಕೇಸ್ನಿಂದಾಗಿ. ನಾಟ್ ಓನ್ಲಿ ಅರವಿಂದ್ ಕೇಜ್ರಿವಾಲ್, ಸಿಸೋಡಿಯಾ ಅವರು ಸುಮಾರು 1.5 ವರ್ಷಗಳ ಕಾಲ ಜೈಲ್ನಲ್ಲಿದ್ರು. ಅವ್ರ ಹೆಂಡತಿ ಸೀರಿಯಸ್ ಆಗಿದ್ರು. ಆದ್ರೂ ಕೂಡ ಯಾವುದೇ ರೀತಿಯಾದಂತ ದಯಾ ದಾಕ್ಷಿಣ್ಯ ಇಲ್ಲದೆ ಇರೋ ರೀತಿ ಕ್ರೂರತೆಯಿಂದ ನಡೆಸಿಕೊಂಡರು. ಈಗ ಕೋರ್ಟ್ ಆ ಎಲ್ಲ ಆರೋಪಗಳಿಂದ ಅವರನ್ನ ಮುಕ್ತಗೊಳಿಸಿದೆ. ಇಡೀ ಕೇಸ್ನಿಂದ ಮುಕ್ತಗೊಳಿಸಿದೆ. ಸಿಬಿಐಗೆ ಹೇಳಿದೆ, ಊಹಾಪೋಹದಲ್ಲಿ ಈ ರೀತಿ ಪಿತೂರಿ ಮಾಡಬೇಡಿ, ಸಾಕ್ಷ್ಯಗಳನ್ನ ಕೊಡಿ ಅಂತ. ಈ ಪರ್ಟಿಕ್ಯುಲರ್ ಈ ಮುಕ್ತಗೊಳಿಸಿರುವಂತಹ ವಿಚಾರ ಏನಿದೆ, ಇದು ರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆ ಬದಲಿಸುವಂತಹ ಸಾಧ್ಯತೆ ಇದೆ. ಹೇಗೆ ಏನು ಅನ್ನೋದನ್ನ ನಿಮ್ ಮುಂದೆ ಇಡ್ತೀವಿ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕೀತಾಟ ಅಂತೂ ನೆವರ್ ಎಂಡಿಂಗ್ ಡ್ರಾಮಾ. ನಿನ್ನೆ ರಾತ್ರಿಯಿಂದನೂ ಹೊಸ ಡ್ರಾಮಾ ಶುರುವಾಗಿದೆ. ಆ ಡ್ರಾಮಾ ಏನು ಅನ್ನೋದನ್ನ ನಿಮ್ ಮುಂದೆ ಇಡ್ತೀವಿ. ಅದಕ್ಕೆ ಚುನಾವಣಾ ಪೂರ್ವದಲ್ಲಿ ವಿಪಕ್ಷ ನಾಯಕರನ್ನ ಎಳೆದೆಳೆದು ಜೈಲಿಗೆ ಹಾಕ್ತಾ ಇದ್ದಾರೆ. ಆ ಮೂಲಕ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ. ಯಾವ್ಯಾವ ನಾಯಕರು ರಾಷ್ಟ್ರದಲ್ಲಿ ಪವರ್ಫುಲ್ ಆಗಿ ಬೆಳೀತಾರೋ ಅವರ ವಿರುದ್ಧ ಯಾವುದೋ ಒಂದು ಕೇಸನ್ನ ಹಾಕಿ, ಯಾವುದೋ ಒಂದು ಸ್ವಾಯತ್ತ ಸಂಸ್ಥೆ, ಅದು ಯಾವುದಾದ್ರೂ ಆಗಿರ್ಬೋದು, IT, CBI, ಜಾರಿ ನಿರ್ದೇಶನಾಲಯ, ಹೀಗೆ ಸ್ವಾಯತ್ತ ಸಂಸ್ಥೆಗಳು, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳ ಮೂಲಕ ಕೇಸ್ ದಾಖಲಿಸಿ ಅವರನ್ನ ಚುನಾವಣಾ ಸಂದರ್ಭದಲ್ಲಿ ಜೈಲಿಗಟ್ಟಿ ಕಡುಭ್ರಷ್ಟರೆಂದಂತೆ ಬಿಂಬಿಸಿ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ ಅನ್ನುವಂತ ಆರೋಪದ ಮಧ್ಯೆ ಇವತ್ತು ದಿಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ ಕೋರ್ಟ್ ಕೊಟ್ಟಂತಹ ತೀರ್ಪು ಏನಿದೆ ಅದು ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ಅರವಿಂದ್ ಕೇಜ್ರಿವಾಲ್ ಅವರು, ತಮಗೆ ಗೊತ್ತಿದೆ ಅವರು ಹೇಗೆ ರಾಜಕೀಯಕ್ಕೆ ಎಂಟ್ರಿ ಆದ್ರು, ಯಾವ ಕನಸುಗಳನ್ನ ಇಟ್ಕೊಂಡು ಎಂಟ್ರಿ ಆದ್ರು. ಅಷ್ಟೇ ಅಲ್ಲ, ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ದರ್ದರಾ ಅಂತ CM ಕಚೇರಿಯಿಂದ ಎಳಕೊಂಡೋಗಿ ಜೈಲಿಗೆ ಹಾಕಿದ್ರು. ಯಾವ ಪ್ರಕರಣಕ್ಕೆ? ದಿಲ್ಲಿ ಅಬಕಾರಿ ನೀತಿ ಹಗರಣದಲ್ಲಿ CBI ದಾಖಲಿಸಿದ್ದ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಎಲ್ಲ 23 ಆರೋಪಿಗಳನ್ನ ಖುಲಾಸೆ ಅಲ್ಲ, ಮುಕ್ತ, ದಟ್ ಈಸ್ ದಿ ರೈಟ್ ವರ್ಡ್, ಮುಕ್ತಗೊಳಿಸಲಾಗಿದೆ. ದೆಹಲಿಯ ರೌಸ್ ಅವೆನ್ಯೂ ನ್ಯಾಯಾಲಯದ ವಿಶೇಷ ನ್ಯಾಯಾಧೀಶ ಜಿತೇಂದ್ರ ಸಿಂಗ್ ಅವರು ಐತಿಹಾಸಿಕ ತೀರ್ಪನ್ನ ಕೊಟ್ಟಿದ್ದಾರೆ. ನ್ಯಾಯಾಲಯ CBI ಆರೋಪ ಪತ್ರಕ್ಕೆ ಸ್ವೀಕೃತಿ ನೀಡಲು ನಿರಾಕರಿಸಿದೆ. ಕ್ರಿಮಿನಲ್ ಷಡ್ಯಂತ್ರಗಳಿಲ್ಲ, ಪುರಾವೆಗಳಿಲ್ಲ, ಆರೋಪಗಳು ನ್ಯಾಯಾಂಗ ಪರೀಕ್ಷೆಯಲ್ಲಿ ಸಾಬೀತಾಗಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಇದು ದೆಹಲಿಯಲ್ಲಿ ಭಾರಿ ರಾಜಕೀಯ ವಲಯದಲ್ಲಿ ಭೂಕಂಪವನ್ನೇ ಸೃಷ್ಟಿಸಿದೆ. ಕೋರ್ಟ್ ತೀರ್ಪು ಹೊರ ಬರ್ತಾ ಇದ್ದಂತೆ ಕೇಜ್ರಿವಾಲ್ ಅವರು ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ಸಿಸೋಡಿಯಾ ಅವರು ಕೇಜ್ರಿವಾಲ್ ಅವರನ್ನ ತಬ್ಬಿಕೊಂಡು ಸಮಾಧಾನ ಮಾಡಿದ್ದಾರೆ. ಈ ಕೇಸ್ನಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಬಿಜೆಪಿ ನನ್ನ ವಿರುದ್ಧ ಪಿತೂರಿ ಮಾಡಿದೆ ಎಂದು ಅಸಮಾಧಾನ ಹೊರ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿಗೆ ಕೇಜ್ರಿವಾಲ್ ಸವಾಲು ಹಾಕಿದ್ದಾರೆ. ದೆಹಲಿಯಲ್ಲಿ ಮತ್ತೊಮ್ಮೆ ಚುನಾವಣೆ ನಡೆಸುವಂತೆ ನಾನು ಮೋದಿಜಿ ಅವರಿಗೆ ಸವಾಲು ಹಾಕ್ತೇನೆ. ಅವರು 10ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಪಡೆದ್ರೆ ನಾನು ರಾಜಕೀಯವನ್ನೇ ತೊರೆಯುತ್ತೇನೆ ಅಂತ ಗುಡುಗಿದ್ದಾರೆ. जाती थी केजरीवाल भ्रष्ट है, केजरीवाल भ्रष्ट है। केजरीवाल पूरा यार, तुम कहां? अरे मत भाई, हो गए सर, संभालिए सर, अपने आप संभालिए, हिम्मत सर, पीछे हिलाओ मत भाई। ये केजरीवाल भ्रष्ट नहीं है। जाती थी केजरीवाल भ्रष्ट है, केजरीवाल भ्रष्ट है। केजरीवाल पूरा यार, तुम कहां? अरे मत भाई, हो गए सर, ಪಾಪ ಬಹಳ ನೋವಿನಲ್ಲಿದ್ದಾರೆ. ಎಸ್, ಅವ್ರಿಗೆ ಯಾವಾಗ ಮುಕ್ತರಾಗಿದ್ದಾರೆ ಅನ್ನುವಂತಹ ತೀರ್ಪು ಹೊರ ಬರ್ತಾ ಇದ್ದಂತೆ ಅವರು ಅತ್ಯಂತ ಭಾವುಕರಾದ್ರು. ಮಾಧ್ಯಮಗಳ ಜೊತೆ ಮಾತನಾಡುವಾಗ ಅತ್ತು ಬಿಟ್ರು ಅಳ್ತಾ ಹೇಳಿದ್ದು, ಕೇಜ್ರಿವಾಲ್ ಭ್ರಷ್ಟಾಚಾರಿ ಅಲ್ಲ, ಕಟ್ಟರ್ ಪ್ರಾಮಾಣಿಕತೆಯಿಂದ ಇರುವಂತಹ ವ್ಯಕ್ತಿ. ಅಣ್ಣಾ ಹಜಾರೆ ಮೂವ್ಮೆಂಟ್ ಇಂದ ಬಂದಂತಹ ಕೇಜ್ರಿವಾಲ್ ಅವರು ಒಂದು ಕ್ಷಣವೂ ಒಂದು ದಿನವೂ ಭ್ರಷ್ಟಾಚಾರ ರಹಿತವಾಗಿ ನಾನು ಜೀವನವನ್ನ ನಡೆಸಿದ್ದೇನೆ. ಕೊನೆಗೂ ಸತ್ಯ ಗೆದ್ದಿದೆ, ಸತ್ಯಮೇವ ಜಯತೆ.
ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ರಾಜಕೀಯವಾಗಿ ನನ್ನ ವಿರುದ್ಧ ನಡೆಸಿದಂತ ಎಲ್ಲ ಪಿತೂರಿಗಳು ಮತ್ತು ಷಡ್ಯಂತ್ರಗಳು ಮಣ್ಣು ಪಾಲಾಗಿವೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಅವ್ರು ಹೇಳಿದ್ರು ನಿಮ್ಗೆ ತಾಕತ್ತಿದ್ರೆ ದೆಹಲಿ ಚುನಾವಣೆಯನ್ನ ಮತ್ತೊಮ್ಮೆ ನಡೆಸಿ ಅಂತ. ಹಂಗೆಲ್ಲ ನಡ್ಸಕ್ ಬರೋದಿಲ್ಲ. ಇದು ಒಂದ್ ರೀತಿ ಬಾಲಿಶವಾದಂತಹ ಬೇಡಿಕೆ ಅಂತ ಅನ್ಸುತ್ತೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಏನಾದ್ರೂ ಅಕ್ರಮ ಆದರೆ ಅಥವಾ ಪಾರದರ್ಶಕತೆ ಮತ್ತು ಪ್ರಾಮಾಣಿಕದಿಂದ ಚುನಾವಣಾ ಪ್ರಕ್ರಿಯೆ ನಡೆಯದೇ ಇದ್ದರೆ ಅದನ್ನ ಪ್ರೂವ್ ಮಾಡ್ಬೇಕಾಗುತ್ತೆ ಹೊರತು ಇವರ ಮೇಲೆ ಬಂದಿರುವಂತಹ ಆರೋಪ ಮುಕ್ತವಾಗಿರುವುದಕ್ಕೆ ನೀವು ಮತ್ತೆ ಚುನಾವಣೆ ನಡೆಸಿ ಅಂತ ಹೇಳಕ್ಕಾಗಲ್ಲ. ಈಗ ನೋಡಿ, ಕಳೆದ 10-12 ವರ್ಷಗಳಿಂದ ವಿಪಕ್ಷಗಳು ಪದೇ ಪದೇ ಹೇಳ್ತಾ ಇದ್ವು, ಬೇಕು ಅಂತಾನೆ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಚುನಾವಣಾ ಹೊಸ್ತಿಲಲ್ಲಿ ಯಾರು ನಿಮ್ಗೆ ಥ್ರೆಟ್ ಅಂತ ಅನಿಸ್ತಾರೋ ಅವ್ರ ಮೇಲೆ ಕೇಸ್ಗಳನ್ನ ಹಾಕೋದು, ಸಿಬಿಐ, ಐಟಿ, ಜಾರಿ ನಿರ್ದೇಶನಾಲಯ ಈ ರೀತಿಯಾದಂತಹ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನ, ಈ ರೀತಿಯಾದಂತಹ ಏನು ಎನ್ಫೋರ್ಸ್ ಇದು ಏನು ಬೇರೆ ಬೇರೆ ರೀತಿಯಾದಂತಹ ತನಿಖಾ ಸಂಸ್ಥೆಗಳನ್ನ ನಿಮ್ಮ ಒಂದು ಅಧೀನದಲ್ಲಿ ಅಲ್ಲ, ನಿಮ್ಮ ಲಾಭದ ಉದ್ದೇಶದಿಂದ ನೀವು ಬಳಸ್ಕೊಳ್ತಾ ಇದ್ದೀರಾ ಅನ್ನೋ ಮಾತನ್ನ ಪದೇ ಪದೇ ವಿಪಕ್ಷಗಳು ಹೇಳಿದಾಗ ನಾವು ಕೂಡ ವಾದ ಮಾಡಿದ್ರಿ, ಅಲ್ರಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಸೊ ಎಲ್ಲಾರು ಭ್ರಷ್ಟರಿದ್ದಾರೆ ಅನ್ನೋದಾದ್ರೆ ಕೆಲವರು ಭ್ರಷ್ಟರಾದ್ರೂ ಸ್ವಚ್ಛ ಆಗ್ತಾರಲ್ಲ ಸಮಾಜದಿಂದ ಅಂತ ನಾವ್ ಅಂದಿದ್ವಿ. ಬಟ್ ಪರ್ಟಿಕ್ಯುಲರ್ ಈ ಕೇಸ್ ಇದೆ, ಅಬಕಾರಿ ನೀತಿ ಹಗರಣ ಕೇಸಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಮುಖ್ಯಮಂತ್ರಿ ಆಗಿದ್ದಾಗ್ಲೇ ದರ ಅಂತ ಎಳ್ಕೊಂಡು ಹೋಗಿ ಅವರನ್ನ ಜೈಲಿಗೆ ಹಾಕಿ, ಅದು ಕೂಡ ಚುನಾವಣಾ ಪೂರ್ವದಲ್ಲಿ. ಇದು ಪದೇ ಪದೇ ಕೇಜ್ರಿವಾಲ್ ಅವರು ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಯಾರು ಕೂಡ ನಂಬೋದಕ್ಕೆ ರೆಡಿ ಇರ್ಲಿಲ್ಲ. ಸಿಸೋಡಿಯಾ ಅವರನ್ನ DCM ಆದಂತವ್ರು ಅವ್ರನ್ನು ಕೂಡ ಜೈಲಿಗೆ ಹಾಕಿದ್ರು 1.5 ವರ್ಷಗಳ ಕಾಲ. ಕಳೆದ 10-12 ವರ್ಷಗಳ ಕಾಲದ ಅವಧಿಯಲ್ಲಿ ಸರ್ಕಾರ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ, ಅವ್ರ ವಿರುದ್ಧ ಕೇಸ್ಗಳನ್ನ ಹಾಕ್ತಾ ಇದೆ, ಅವರುಗಳನ್ನ ಜೈಲಿಗೆ ತಳ್ಳಲಾಗ್ತಾ ಇದೆ. ವಿಪಕ್ಷಗಳ ನಾಯಕರು ಕಡು ಭ್ರಷ್ಟರು, ಅವರು ಭ್ರಷ್ಟಾಚಾರಿಗಳು, ನಾವು ಬಿಜೆಪಿ ಅವರು ಮಾತ್ರ ಕಾಳಿ ನದಿಯಲ್ಲಿ ಮಿಂದೆದ್ದು ನಿರ್ಮಲವಾಗಿ ಪರಿಶುದ್ಧವಾಗಿರುವಂತವರು ನಾವು ಅನ್ನೋ ತರದಲ್ಲಿ ಪೋಸ್ ಕೊಡ್ತಾ ಇದ್ರು. ಆದ್ರೆ ಇವತ್ತೇನಾಯ್ತು? ಇವತ್ತು ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಅಬಕಾರಿ ನೀತಿ ಹಿಂದೆ ಯಾವುದೇ ರೀತಿಯಾದಂತಹ ಪಿತೂರಿ ಅಥವಾ ಕ್ರಿಮಿನಲ್ ಉದ್ದೇಶ ಇಲ್ಲ. ಸಿಬಿಐ ಸಾಕ್ಷ್ಯಗಳ ಆಧಾರದ ಮೇಲೆ ಪ್ರೂವ್ ಮಾಡ್ಬೇಕೆ ಹೊರತು ಊಹೆಯ ಆಧಾರದ ಮೇಲೆ ಅವರ ಮೇಲೆ ಪಿತೂರಿಯನ್ನ ನಿರ್ಮಿಸಲು ಪ್ರಯತ್ನಿಸ್ತಿದೆ. ಹಿಂಗ್ ಮಾಡಿರ್ಬೋದು, ಹಂಗ್ ಮಾಡಿರ್ಬೋದು, ಹಿಂಗ್ ಹಣ ತಗೊಂಡಿರ್ಬೋದು, ಅವ್ರಿಗೆ ಲಾಭ ಮಾಡೋದಕ್ಕೆ ಹಿಂಗ್ ಮಾಡಿರ್ಬೋದು ಅನ್ನುವಂತಹ ಊಹಾಪೋಹದ ಪಿತೂರಿಯನ್ನ ಮುಂದಿಡ್ತಾ ಇದೆ. ಹಾಗ ನೋಡಿದ್ರೆ ಸಾಕ್ಷ್ಯಗಳನ್ನ ಮುಂದಿಡುವಲ್ಲಿ ಸಿಬಿಐ ಫೇಲ್ ಆಯ್ತು. ಅದ್ರಲ್ಲೂ ಕೂಡ ಸ್ಟಾರ್ ಎವಿಡೆನ್ಸ್, ಸ್ಟಾರ್ ಸಾಕ್ಷಿದಾರ ಅಂತ ಏನ್ ಪ್ರಾಜೆಕ್ಟ್ ಮಾಡಿದ್ರು ಅವ್ರು ಕೋರ್ಟ್ಗೆ ಹೋಗ್ಲಿಲ್ಲ, ಅವ್ರ ನ್ಯಾಯಾಲಯದ ಮುಂದೆ ಹಾಜರು ಆಗ್ಲೇ ಇಲ್ಲ. ಸೊ ಹಾಗಾದ್ರೆ ಯಾವ ಆಧಾರದ ಮೇಲೆ, ಯಾವ ಸಾಕ್ಷಿಗಳ ಆಧಾರದ ಮೇಲೆ ಒಬ್ಬ ಮುಖ್ಯಮಂತ್ರಿಯನ್ನ ತಾವು ಟಾರ್ಗೆಟ್ ಮಾಡಿದ್ರಿ, ಒಬ್ಬ ಉಪಮುಖ್ಯಮಂತ್ರಿಯನ್ನ ತಾವು ಟಾರ್ಗೆಟ್ ಮಾಡಿದ್ರಿ? ಹಾಗಾದರೆ ಸಿಬಿಐನ ಈ ಒಂದು ತನಿಖೆ ಅಥವಾ ಸಿಬಿಐನ ಈ ಒಂದು ಆರೋಪದ ಸತ್ಯಾಸತ್ಯತೆಯ ಬಗ್ಗೆ ಜನ ಮಾತಾಡ್ಬೇಕಾ ಬೇಡವಾ ಹೇಳಿ? ಒಂದು ಕಡೆ ರಾಜಕೀಯವಾಗಿ ವಿರೋಧ ಪಕ್ಷಗಳನ್ನ ಹಣಿತಿದ್ದಾರೆ ಅನ್ನುವಂತ ಆರೋಪದ ಮಧ್ಯೆ ಚುನಾವಣಾ ಪೂರ್ವ ಕಾಲದಲ್ಲಿ ಇವರೊಬ್ಬರನ್ನೇ ಅಲ್ಲ ಇನ್ನೊಬ್ಬ ಮುಖ್ಯಮಂತ್ರಿಯನ್ನು ಕೂಡ ಹೀಗೆ ಅವರು ಜೈಲಿಗೆ ಹಟ್ಟಿದ್ರು. ಪದೇ ಪದೇ ನಡೀತಾ ಇರುವಾಗ ಇನ್ಮೇಲೆ ನೀವ್ ಯಾವ್ದಾದ್ರು ವಿರೋಧ ಪಕ್ಷದ ನಾಯಕನ ಮೇಲೆ ಕೇಸನ್ನ ಹಾಕಿದಾಗ, ಅವ್ರ ಮೇಲೆ ರೇಡ್ ಗಳನ್ನ ಮಾಡಿದಾಗ, ಅವ್ರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಆರೋಪಗಳನ್ನ ಹೊರಿಸಿದಾಗ, ನೀವು ಸ್ವಾಯತ್ತ ಸಂಸ್ಥೆಗಳನ್ನ ಈ ರೀತಿಯಾದಂತಹ ಕೆಲಸಗಳಿಗೆ ಬಳಸ್ಕೊಳ್ತಿದ್ದೀರಿ ಅಂತ ಜನ ಯಾಕೆ ಭಾವಿಸಬಾರ್ದು? ಜನ ಯಾಕೆ ಭಾವಿಸಬಾರ್ದು? ಕೇಳ್ಬೇಕಲ್ಲ ಈ ಪ್ರಶ್ನೆನ, ಹೌದಲ್ವಾ? ಸೊ ಇವ್ರ ಮೇಲೆ ಏನ್ ಆರೋಪ ಮಾಡಿದ್ರು? ಇವರು ಹಲವರಿಗೆ ಲಾಭ ಕೊಡುವ ನಿಟ್ಟಿನಲ್ಲಿ ಈ ಅಬಕಾರಿ ನೀತಿಯಲ್ಲಿ ಕ್ವಿಡ್ ಪ್ರೋಕೋ ಆಗಿದೆ, ಅವ್ರು ಯಾವುದೇ ಅಪ್ರೂವಲ್ ತೆಗೆದುಕೊಂಡಿಲ್ಲ, ಇನ್ಯಾರಿಗೋ ಲಾಭ ಮಾಡಿಕೊಡುವ ನಿಟ್ಟಿನಲ್ಲಿ ಇಡೀ ಪಾಲಿಸಿಯನ್ನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವರಿಗೂ ಕೂಡ ಬಹಳಷ್ಟು ಹಣ ಸಂದಾಯ ಆಗಿದೆ ಅನ್ನುವಂತ ಆರೋಪ ಇತ್ತು. ಈಗ ಆ ಆರೋಪಗಳನ್ನ ಸಾಬೀತು ಮಾಡೋದಕ್ಕೆ ಸಿಬಿಐಗೆ ಸಾಧ್ಯನೇ ಆಗಲಿಲ್ಲ. ಯಾಕೆಂದ್ರೆ ಸಿಬಿಐ ಹತ್ರ ಅದರ ಸಾಕ್ಷ್ಯಗಳೇ ಇಲ್ಲ. ಸೊ ಇದು ರಾಜಕೀಯದಲ್ಲಿ ಬಹಳಷ್ಟು ತಲ್ಲಣಗಳನ್ನ ಸೃಷ್ಟಿಸುವಂತಹ ಸಾಧ್ಯತೆ ಇದೆ, ಹೌದಲ್ವಾ? ನೋಡಿ, ಇವರು ಯಾರು ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದವರು, ಅವರನ್ನು ಕೂಡ ಇದೇ ರೀತಿ ಒಂದು ಸಂದಿಗ್ಧ ಪರಿಸ್ಥಿತಿಗೆ ತಂದಿಟ್ಟಿತ್ತು ಬಿಜೆಪಿ. ತುಂಬಾ ದಪ್ಪ ಇದ್ದೀರಾ,
ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಒಂದು ವಾಷಿಂಗ್ ಮಷಿನ್ ಇದೆ, ಅದ್ರಲ್ಲಿ ಹಾಕಿಬಿಟ್ರೆ ಎಷ್ಟೇ ಕಡು ಭ್ರಷ್ಟಾಚಾರಿಗಳಾದ್ರೂ ಕೂಡ ಸ್ಫಟಿಕದಂತೆ ಫಳಫಳ ಹೊಳೆಯುವಂತ ಶುಭ್ರರಾಗಿ ಹೊರಗಡೆ ಬರ್ತಾರೆ. ಅದಕ್ಕೋಸ್ಕರ ಈ ತರ ತನಿಖಾ ಸಂಸ್ಥೆಗಳನ್ನ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನೋ ಆರೋಪ ಇತ್ತು. ಸೊ ಇವತ್ತು ಇದು ಒಂದು ರೀತಿ ಇವ್ರು ಹೇಳಿದ್ದಾರೆ, ಅಖಿಲೇಶ್ ಯಾದವ್ ಅವರು, ಇದು ಒಂದು ರೀತಿಯಾದಂತಹ ನೈತಿಕ ಮೃತ್ಯುದಂಡ ಆಗಿದೆ ಅವ್ರಿಗೆ ಅಂತ. ನೈತಿಕ ಮೃತ್ಯು ಅವ್ರಿಗೆ ಬೂಮ್ರ್ಯಾಂಗ್ ಆಗುತ್ತೆ ಅಂತ. ಸೊ ಇಂತಹ ತನಿಖಾ ಸಂಸ್ಥೆಗಳ ಬಗ್ಗೆ ಮೊದ್ಲೆಲ್ಲ ಒಂದು ನೈತಿಕತೆ ಪ್ರಶ್ನೆ ಇರ್ತಾ ಇತ್ತು. ಒಂದು IT ರೇಡ್ ಆಗಿದೆ, ಒಂದು CBI ರೇಡ್ ಆಗಿದೆ ಅಂತ ಅಂದ ತಕ್ಷಣ ಅಯ್ಯೋ ಅವ್ನು ಕಡುಭ್ರಷ್ಟ ಅನ್ನುವಂತಹ ಒಂದು ಭಾವನೆ ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಇಂತಹ ಪ್ರಕರಣಗಳನ್ನ ನೋಡಿದಾಗ ಇದು ನಿಜಕ್ಕೂ ಪೊಲಿಟಿಕಲ್ ವೆಂಡೇಟಾ ಇರಬಹುದು, ಇದು ಯಾವುದೇ ರೀತಿಯಾದಂತಹ ಒಂದು ಪಿತೂರಿ ಇರಬಹುದು, ಇದು ವಿಪಕ್ಷ ನಾಯಕಗಳನ್ನ ಮಣಿಯೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಸೃಷ್ಟಿಯಾಗೋ ಲೆವೆಲ್ಗೆ ನೀವು ಈ ರೀತಿಯಾದಂತಹ ತನಿಖಾ ಸಂಸ್ಥೆಗಳನ್ನ ತಂದಿಟ್ಟಿದ್ದೀರಿ ಅಂತಂದರೆ ಅದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರ್ಬೋದು, CBI ಆಗಿರ್ಬೋದು, ಇಂಟೆಲಿಜೆನ್ಸ್ ಏಜೆನ್ಸಿ ಆಗಿರ್ಬೋದು, IT ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಜಾರಿ ನಿರ್ದೇಶನಾಲಯ ಆಗಿರ್ಬೋದು. ಸೊ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಬಳಸ್ಕೊಳ್ತಿದ್ದೀರಾ ಅನ್ನುವಂತಹ ಆರೋಪದ ಮಧ್ಯೆ ಇವತ್ತು ಈ ಪ್ರಕರಣದಲ್ಲಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಅಳ್ತಾ ಹೇಳ್ತಾ ಇದ್ರು, ನನ್ನ ಜೀವನದಲ್ಲಿ ನಾನು ಬಹಳ ನೊಂದು ಬಿಟ್ಟಿದ್ದೀನಿ, ಈ ವಿಚಾರದಲ್ಲಿ ಬಹಳ ನೊಂದು ಬಿಟ್ಟಿದ್ದೀನಿ. ಇದು ನಿಜಕ್ಕೂ ಕೂಡ ಇದು ಒಂದು ರೀತಿ ಶಕ್ತಿ ತುಂಬಿದೆ ಈ ತೀರ್ಪು ಅಂತ. ಆಮೇಲೆ ಈಗ ಮೊನ್ನೆ ನೋಡಿ ಯಾರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ವಿಚಾರ ಆಗಿರ್ಬೋದು, ಅವ್ರನ್ನು ಕೂಡ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಜೈಲಿಗೆ ಕಳಿಸುವಂತಹ ಪ್ರಯತ್ನ, ಬಹಳಷ್ಟು ಪ್ರಕರಣಗಳಲ್ಲಿ ಇದೇ ರೀತಿ ಸೊರೇನ್ ಅವರ ವಿಚಾರದಲ್ಲಿ ಆಗಿರಬಹುದು. ಮತ್ತು ಮಹಾರಾಷ್ಟ್ರದಲ್ಲಿ ಬಹಳಷ್ಟು ನಾಯಕರುಗಳು ಈ ವಿಚಾರದ ಬಗ್ಗೆ ಮಾತಾಡ್ತಾ ಅವರು ಕೂಡ ಅತ್ಲಾಗೆ ಬೇರೆ ಬೇರೆ ಕಡೆ ಹೋಗಿ ಈಗ ಪರಿಶುಭ್ರರಾಗಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಏನು ಬದಲಾವಣೆ ಆಗುತ್ತೆ, ದೆಹಲಿ ಜನ ಇದನ್ನ ಹೇಗೆ ಸ್ವೀಕರಿಸ್ತಾರೆ, ಬೇರೆ ಬೇರೆ ವಿರೋಧ ಪಕ್ಷದವರು ಅವರವರೇ ಕಿತ್ತಾಡ್ತಾ ಇದ್ರು. ಕಾಂಗ್ರೆಸ್ ಅವರು ಆಮ್ ಆದ್ಮಿ ಪಾರ್ಟಿ ಮೇಲೆ ಮುಗಿಬಿದ್ದು ಬಿಟ್ಟಿದ್ರು, ಬಿಕಾಸ್ ಅವ್ರಿಗೆ ಅಲ್ಲಿ ಪಂಜಾಬ್ ನಲ್ಲಿ ಇರುವಂತಹ ಒಂದು ವೈರತ್ವ. ಸೊ ಈಗ ಬಹಳ ಜನ ಹೇಳೋದು ಇಂತಹ ವಿಚಾರಗಳಲ್ಲಿ ನೀವು ವಿರೋಧ ಪಕ್ಷದವರು ಒಗ್ಗಟ್ಟಾಗಿ, ಇಂತಹ ವಿಚಾರಗಳಲ್ಲಿ ವಿರೋಧ ಪಕ್ಷಗಳು ಒಟ್ಟಾಗಿ ನೀವು ಕಾರ್ಯನಿರ್ವಹಿಸಿದ್ರೆ ಇಂಥದ್ರ ವಿರುದ್ಧ ನಿಜಕ್ಕೂ ಕೂಡ ನಾವು ತುಂಬಾ ಗಟ್ಟಿಯಾಗಿ ತಲೆ ಎತ್ತಬಹುದು ಅಂತ. ನೀವು ನೋಡಿ ಆಫ್ಟರ್ ದಿಸ್ ಏನದು ಕದನ ವಿರಾಮ, ಆಪರೇಷನ್ ಸಿಂಧೂರ್ ಆದ್ಮೇಲೆ ಯಾವ್ದು ಬಿಜೆಪಿ ಫೇವರ್ ಹೋಗ್ತಾ ಇಲ್ಲ, ಒಂದ್ ನರೇಟಿವ್ ಸೆಟ್ ಮಾಡಕ್ ಅವ್ರಿಗೆ ಆಗ್ತಾ ಇಲ್ಲ. ಅದಾದ್ಮೇಲೆ ಅಮೆರಿಕಾದು ಟ್ರೇಡ್ ಡೀಲ್ ಆಗಿರ್ಬಹುದು, ಆ ನರಾವಣೆ ಬುಕ್ದಾಗಿರ್ಬಹುದು, ಆ ಎಫ್ಸ್ಟೀನ್ ಫೈಲ್ಸ್ ಆಗಿರ್ಬಹುದು, ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರ ವಿಚಾರ ಆಗಿರಬಹುದು. ಸೊ ಇದೆಲ್ಲ ಯಾಕೋ ಬಿಜೆಪಿಗೆ ಮೊದಲು ಏನು ಒಂದು ನರೇಟಿವ್ ಸೆಟ್ ಮಾಡಿ ಅದರ ಛತ್ರಿಯ ಒಳಗಡೆ ಎಲ್ಲವನ್ನೂ ಕೂಡ ಮರೆಮಾಚ್ತಾ ಇದ್ರು, ಆ ತರದ ಒಂದು ನೆರೇಟಿವ್ ಅನ್ನ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ಪರ್ಟಿಕ್ಯುಲರ್ ಕೇಸ್ ಏನಿದೆ ಇದು ಹಲವಾರು ಪ್ರಶ್ನೆಗಳನ್ನ ಡೆಫಿನೆಟ್ಲಿ ಕೇಂದ್ರ ಸರ್ಕಾರದ ಮೇಲೆ ಎಸಿತಾ ಇದೆ. ಆ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಅಲ್ವಾ? ಸೊ ನಾಳೆ ರೇಡ್ಗಳು, ನಾಳೆ ಕೇಸ್ಗಳು ಇವೆಲ್ಲವೂ ನಿಜ ಇದ್ರೂ ಕೂಡ, ಅವ್ರು ಭ್ರಷ್ಟರೇ ಆಗಿದ್ರು ಕೂಡ ಜನ ಅವ್ರನ್ನ ಭ್ರಷ್ಟರು ಅಂತ ಒಪ್ಕೊಳ್ಳಕ್ಕೆ ರೆಡಿ ಆಗಲ್ವೇನು? ಈ ತರದ ಪ್ರಕರಣದ ಛತ್ರಿ ಅಡಿಯಲ್ಲಿ ನಿಜವಾಗಲೂ ಭ್ರಷ್ಟರು ಕೂಡ ಪಾರಾಗುವಂತ ಸಾಧ್ಯತೆ ಇದೆ. ನ್ಯಾಯ ಸಾಕ್ಷ್ಯಗಳು ಕರೆಕ್ಟ್ ಆಗಿದ್ರೆ ಅವ್ರ ಛತ್ರಿ ಅಲ್ಲ, ಎಲ್ಲಿ ಪಾತಾಳಕ್ಕೆ ಹೋದ್ರು ಕೂಡ ನ್ಯಾಯದಾನ ವ್ಯವಸ್ಥೆ ಅವ್ರನ್ನ ಸುಮ್ನೆ ಬಿಡಲ್ಲ. ಬಟ್ ಪಿತೂರಿ ನಡೆಸಿ, ಬೇಕು ಅಂತ ಸಿಗಾಕ್ಸಿ, ಫಾಲ್ಸ್ ಕೇಸ್ಗಳನ್ನ ಮಾಡಿ ಅವ್ರಿಗೆ ಇನ್ನಿಲ್ಲದ ತೊಂದರೆ ಕೊಟ್ಟು ಜನ ಯಾಕೆ ಆಮ್ ಆದ್ಮಿ ಪಾರ್ಟಿಯನ್ನ ಸೋಲ್ಸಿದ್ರು ದೆಹಲಿಯಲ್ಲಿ? ಅದು ಭ್ರಷ್ಟಾಚಾರದ ಪಾರ್ಟಿ, ಅವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ ಈ ತರ ಲಿಕ್ಕರ್ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ಇವತ್ತು ದೆಹಲಿ ಜನ ಏನ್ ಥಿಂಕ್ ಮಾಡ್ಬೇಕು ಅಲ್ವಾ? ಅದಕ್ಕೆ ಅವ್ರು ಹೇಳ್ತಿರೋದು ಇನ್ನೊಂದ್ಸರಿ ಚುನಾವಣೆ ನಡೆಸಿ ಅಂತ. ಹಂಗೆಲ್ಲ ಚುನಾವಣೆಗಳೆಲ್ಲ ನಡ್ಸಕ್ ಆಗಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ.
ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.